hello ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ತುಂಬ ದಿನ ಆಗೋಯ್ತು ವಿಡಿಯೋ ಹಾಕ್ಬಿಟ್ಟು, ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗೋಯ್ತು ಒಂದು ವಿಡಿಯೋನೂ ಹಾಕಿಲ್ಲ ಯೂಟ್ಯೂಬಲ್ಲಿ. ಕಾರಣ ಏನಂತ ನಿಮಗೆ ಟೈಟ್ಲ್ ಮತ್ತು ತಮಿಳು ನೋಡಿದಾಗೆ ಗೊತ್ತಾಗಿರುತ್ತೆ. ಹೌದು, ಸೊ ನಾನು ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಸನ್ನು. ನೀವು ನೋಡಿರ್ಬೋದು ಟೈಟ್ಲ್ ಮತ್ತು ತಮಿಳಿನಲ್ಲಿ ಗೊತ್ತಾಗಿರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ, ನನ್ನ ಬಿಸ್ನೆಸ್ ಬಗ್ಗೆ, ನನ್ನ ಆಫೀಸ್ ಎಲ್ಲಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಮೊದಲೇದಾಗಿ ನೀವು ಬೈಕಬಾರ್ದು. ಏನಕ್ಕಪ್ಪ ಅಂತಂದರೆ ಇಷ್ಟು ದಿವಸ ಇವರು ನನಗೆ ಒಳ್ಳೆ ಫ್ಲೈಟ್ ಟಿಕೆಟ್ಸ್ಗಳ ಬಗ್ಗೆ, ಚೀಫಾಗಿ ಟ್ರಾವೆಲ್ ಬಗ್ಗೆ, ಹೇಗೆ ಟಿಕೆಟ್ ಬುಕ್ ಮಾಡೋದು, ಹೇಗೆ ಹೋಗೋದು ಬರೋದು ಅಂತ ತುಂಬ ಟಿಪ್ಸನ್ನು ಕೊಡ್ತಾಯಿದ್ರು. ಇನ್ನು ಮುಂದೆ ಹೇಳಲಿಲ್ವೋ ಅಂತ ಅನ್ಕೋಬೇಡಿ, ಆ ಥರ ಏನಿಲ್ಲ. ನಾನು ಬಡವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಓಡಾಡಲಿ ಅಂತಲೇ ನಾನು ವೀಡಿಯೋಗಳನ್ನು ಮಾಡ್ತಾಯಿದ್ದೆ. ಇನ್ನೂ ಹೆಚ್ಚಿನ ಪ್ರಯತ್ನ ಏನಪ್ಪ ಅಂತಂದರೆ, ಇನ್ನೂ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಬರ್ದಿರೋರು, ಅದ್ರ ಬಗ್ಗೆ ಏನು ಗೊತ್ತಿಲ್ಲದಿರೋರು ತುಂಬ ಜನ ಇದ್ದಾರೆ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು. ಸೊ ಅಂಥವ್ರಿಗೋಸ್ಕರ ನಾನು ಒಂದು ಟ್ರಾವೆಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಮಿಡ್ಲ್ ಕ್ಲಾಸ್ ಅವ್ರು ಕೂಡ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಬೇರೆ ದೇಶ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಸ್ವಂತ ಒಂದು ಟ್ರಾವೆಲ್ ಆಫೀಸ್ ಮಾಡಿ ಪ್ಯಾಕೇಜ್ ಟೂರಲ್ಲಿ ಇನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ಸ್ವಂತ ಆಫೀಸನ್ನು ಓಪನ್ ಮಾಡಿದ್ದೀನಿ. ಅದು ಬಿಟ್ಟರೆ ನನ್ನ ತುಂಬ ದುಡ್ಡು ಮಾಡಬೇಕು, ತುಂಬ ದೊಡ್ಡ ಶ್ರೀಮಂತ ಆಗಬೇಕು ಅಂತ ನಾನು ಆಫೀಸ್ ಮಾಡಿಲ್ಲ. ದಯವಿಟ್ಟು ನನ್ನ ಬೈಕೆ ಬಡಿ. ಕಾರಣ ಒಂದು ಅಂದರೆ ಯೂಟ್ಯೂಬಲ್ಲಿ ಅಷ್ಟೊಂದು ಅರ್ನಿಂಗ್ಸ್ ಬರ್ತಾ ಇರಲಿಲ್ಲ. ನಾನು ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಒಳ್ಳೊಳ್ಳೆ ಟಿಪ್ಸ್ ಟ್ರಾವೆಲ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ, ಅಷ್ಟೊಂದು ದುಡ್ಡು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಸ್ವಂತ ಒಂದು ಟ್ರಾವೆಲ್ ಆಫೀಸ್ ಮಾಡಿ ಪ್ಯಾಕೇಜ್ ಟೂರಲ್ಲಿ ಇನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ಸ್ವಂತ ಆಫೀಸನ್ನು ಓಪನ್ ಮಾಡಿದ್ದೀನಿ. ಸೊ ಆ ಒಂದು ಆಫೀಸ್ ಓಪನ್ ನನ್ನ ಎಫರ್ಟ್ ಹೇಗಿತ್ತು ಅನ್ನೋದನ್ನು ಒಂದು ಸಣ್ಣ ಒಂದು ವಿಡಿಯೋ, ಒಂದು 2 ನಿಮಿಷದ ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಬನ್ನಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ನನ್ನ ಆಫೀಸ್ ಎಲ್ಲಿದೆ ಏನಿದೆ ಅಂತೆಲ್ಲ ನಿಮಗೆ ತಿಳಿಸಿದ್ದೀನಿ. ಸೊ ಆ ವಿಡಿಯೋ ಇವಾಗ ನೋಡಿ. ಸೊ ನೋಡಲ್ಲ ಫ್ರೆಂಡ್ಸ್, ನನ್ನ ಆಫೀಸ್ನ ಸೆಟಪ್ ವಿಡಿಯೋ ಸ್ಟಾರ್ಟಿಂಗಿಂದ ಆಫೀಸ್ ಓಪನ್ ಮಾಡೋವರೆಗೂ ನಿಮಗೆ ಒಂದು ಸಣ್ಣ ನನ್ನ ಎಫರ್ಟ್ ವಿಡಿಯೋ ತೋರಿಸಿದೆ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇವಾಗ ಪ್ರೆಸೆಂಟಾಗಿ ನನ್ನ ಆಫೀಸ್ ಹೇಗಿದೆ ಮತ್ತು ಎಲ್ಲಿದೆ, ನೀವು ಬರಲಿಕ್ಕೆ ಅಡ್ರೆಸ್ ಏನು ಅನ್ನೋದನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಸೊ ನೋಡ್ಬೋದು, ಇದು ಮೈಸೂರು ಬೆಂಗಳೂರು ರೋಡು, ಆಯಿತಾ. ಆ ಕಡೆಯಿಂದ ಬಿಡದಿ, ಕೆಂಗೇರಿ, ಮೈಸೂರಿಂದ ಬಂತಂದರೆ ಅಲ್ಲೇ ಬಸ್ ಸ್ಟಾಪು. ಅಲ್ಲಿ BMTC ಒಂದು ಬಸ್ ಕಾಣ್ತಿದೆ ನೋಡಿ, ಎಲೆಕ್ಟ್ರಿಕ್ ಬಸ್ಸು, ಅದು ಬಸ್ ಸ್ಟಾಪು. ಆ ಕಡೆಯಿಂದ ಬಂದರೆ, ಸೊ ನೀವೇನಾದರೂ ಮೆಜೆಸ್ಟಿಕ್ಕಿಂದ ಈ ಕಡೆಯಿಂದ ಬರ್ತೀರಪ್ಪ ಅಂತಂದರೆ ಅಲ್ಲಿ ಬಸ್ ಹೋಗ್ತಿದೆಯಲ್ಲ ಸಾನಿಯಾ ಅಂತ ಹೇಳ್ಬಿಟ್ಟು, ಆ ಒಂದು ಬಸ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದು ಮೆಜೆಸ್ಟಿಕ್ಕಿಂದ ಬಂದರೆ. ಮತ್ತು ನೀವು ಮೆಟ್ರೋದಲ್ಲಿ ಬರ್ತೀರಪ್ಪ ನನ್ನ ಆಫೀಸ್ಗೆ ಅಂತಂದರೆ, ಇಲ್ಲೇನು ಒಂದು ಮಾರ್ಗ ಉದ್ದು ಕಾಣ್ತಿದ್ದಿಲ್ಲ, ಅದು ಹಿಂದ್ಗಡೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಆ ದೀಪಾಂಜಲಿ ನಗರ ಮೆಟ್ರೋಯಿಂದನಾದ್ರೂ ಬರ್ಬೋದು ನನ್ನ ಆಫೀಸ್ಗೆ, ಅಥವಾ ಮೆಜೆಸ್ಟಿಕ್ಕಿಂದ ನೀವು ಬಸ್ಸಲ್ಲಾದರೂ ಬರ್ಬೋದು. ಮೇನ್ ರೋಡಲ್ಲಿ ಇರುವಂಥದ್ದು, ಮೇನ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಈ DHL ಫ್ಯಾಕ್ಟ್ರಿ ಅಪೋಸಿಟೇ ನನ್ನ ಆಫೀಸ್ ಇರುವಂಥದ್ದು ನೋಡ್ಬೋದು. ಹೊರಗಡೆ ನಿಮಗೆ ಈ ಕಾಣ್ತಿದೆ ನನ್ನ ಆಫೀಸ್ನ ಸೆಟಪ್ ಇದು ಇವಾಗ ಪ್ರೆಸೆಂಟಾಗಿ ಇರುವಂಥದ್ದು. ಸೊ ನೋಡ್ಬೋದು, ಎಲ್ಲ ಒಂದು ಪ್ಯಾಕೇಜ್ನ ಡೀಟೇಲ್ಸ್ ಹಾಕಿದ್ದೀನಿ. ಪ್ರೇಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ನಾನು ಇಲ್ಲಿ ನನ್ನ ನೇಮ್ ಬೋರ್ಡನ್ನು ಹಾಕಿದ್ದೀನಿ, ನೋಡ್ಬೋದು. ಈಗ ಕಾಣ್ತಿದೆ ಹೊರಗಡೆಗೆ. ಮತ್ತು ನನ್ನ ಸರ್ವಿಸಸ್ಸನ್ನು ಹಾಕಿದ್ದೀನಿ, ನಾನು ಏನೇನು ಸರ್ವಿಸ್ ಮಾಡ್ತೀನಿ ಅನ್ನೋದನ್ನು ಈ ಒಂದು ಕೋರ್ಸಲ್ಲಿ ನೋಡ್ಬೋದು ನೀವು. ಸೊ ಇದು ನನ್ನ ಆಫೀಸು. ಸೊ ಬನ್ನಿ ಒಳಗಡೆ ಹೋಗೋಣ ಇವಾಗ. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಈ ರೀತಿ ಕಾಣುತ್ತೆ. ನಾನು ಒಂದು ಆಫೀಸ್ನ ಎಡಗಡೆ ಭಾಗ ಬಂದ್ಬಿಟ್ಟು ಈ ಥರ ಒಂದು ದೊಡ್ಡ ಒಂದು ಪೋಸ್ಟ್ ಹಾಕೊಂಡಿದ್ದೀನಿ. ಈ ಒಂದು ಪೋಸ್ಟ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಸೊ ನೋಡ್ಬೋದು
ಇನ್ನೂ ತುಂಬ ಕೆಲಸ ಬಾಕಿ ಇದೆ ಫ್ರೆಂಡ್ಸ್. ಸ್ವಲ್ಪ ತುಂಬ ದುಡ್ಡು ಬೇಕು, ಏನಕ್ಕಂದರೆ ಒಂದು ಆಫೀಸ್ ಓಪನ್ ಮಾಡೋಂದ್ರೆ ಅಷ್ಟು ಸಮಸ್ಯೆ ಇಲ್ಲ. ಸೊ ನೋಡ್ಬೋದು ಸಿಂಗಾಪುರ್, ಮಲೇಷ್ಯಾ, ಬುರ್ಜ್ ಖಲೀಫಾ, ದುಬೈ. ಸೊ ಇದು ನನ್ನ ಆಫೀಸ್ನ ಒಳಗಡೆ ಈ ರೀತಿ ಕಾಣುತ್ತೆ ನಿಮಗೆ. ಸೊ ನೋಡ್ಬೋದು ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೆ ಅನ್ನೋದನ್ನು ಒಂದು ಮೇಜರ್ ಪ್ಲೇಸ್ಗಳನ್ನ ಒಂದಿಷ್ಟು ಫೋಟೋಸ್ ಹಾಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ ಏನನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಸಿಸ್ಟಮು, ಪ್ರೆಸೆಂಟಾಗಿ ನನ್ನ ಆಫೀಸ್ನ ಸಿಸ್ಟಮ್ ಇದು. ಸೊ ಇದು ನನ್ನ ಆಪಲ್ ಮ್ಯಾಕ್ಬುಕ್ ಪ್ರೋ. ಇದನ್ನು ನಾನು ತೊಗೊಂಡಿದ್ದು ಕೊಯಮತ್ತೂರಲ್ಲಿ. ಇಷ್ಟು ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಇದೆ. ಸೊ ನೀವು ನೋಡ್ಬೋದು, ಗಮನಿಸ್ಬೋದು. ಸೊ ಇದು ನನ್ನ ಸರ್ವಿಸಸ್ಸು ಅವಾಗಲೇ ನಿಮಗೆ ತೋರಿಸ್ದಾಗೆ. ಸೊ ಈ ಜಾಗನ ನಾನು ಫ್ಯೂಚರಲ್ಲಿ ಫೋಟೋ ಸ್ಟುಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಈ ಕಡೆಗೆ ಟ್ರಾವೆಲ್ ಆಫೀಸು, ಇಲ್ಲೇ ಕಾಣ್ತಿದ್ದಲ್ಲ ಇದಿಷ್ಟು ಟೂರಿಸ್ಟ್ ಟ್ರಾವೆಲ್ ಆಫೀಸು, ಈ ಕಡೆಗೆ ಫೋಟೋ ಸ್ಟುಡಿಯೋ ಮತ್ತು ಜೆರಾಕ್ಸು ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ನೋಡೋದಲ್ವಾ ನನ್ನ ಆಫೀಸ್ ಎಲ್ಲಿದೆ, ಹೇಗಿದೆ ಅಂತೆಲ್ಲ ನಿಮಗೆ ತಿಳಿಸಿ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಪ್ಯಾಕೇಜ್ ಟೂರಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತು ನನ್ನ ಆಫೀಸ್ಗೆ ಡೈರೆಕ್ಟಾಗಿ ಆ ಅಡ್ರೆಸ್ ಹೇಳಿದಾಗೆ ಆ ಅಡ್ರೆಸ್ಗೆ ಬಂದು ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಪ್ಯಾಕೇಜ್ಗಳನ್ನು ಬುಕ್ ಮಾಡ್ಕೋಬೋದು. ಪ್ರತಿಯೊಂದು ಸರ್ವಿಸ್ ನಿಮಗೆ ನಾನು ಮಾಡಿಕೊಡ್ತೀನಿ. ಪಾಸ್ಪೋರ್ಟ್ ಆಗಿರ್ಬೋದು, ವೀಸಾ ಆಗಿರ್ಬೋದು, ಟಿಕೆಟ್ಗಳು ಆಗಿರ್ಬೋದು, ಅಥವಾ ನೀವು ಕಸ್ಟಮೈಸ್ ಪ್ಯಾಕೇಜ್, ನಾವು ಒಂದು 10 ಜನ ಫ್ರೆಂಡ್ಸ್ ಇದ್ದೀವಿ ಬ್ರದರ್, ಅವ್ರಿಗೂ ಒಂದು ಪ್ಯಾಕೇಜ್ ಮಾಡಿಕೊಡಿ ಅಂದರೆ ಕರ್ಕೊಂಡು ಹೋಗಿ ಬರ್ತೀನಿ. ಅಥವಾ ನೀವೇ ಹೋಗಿ ಬರೋಕ್ಕೆ ನಾನು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜನ್ನು ಮಾಡಿಕೊಡ್ತೀನಿ, ಕಸ್ಟಮೈಸ್ ಪ್ಯಾಕೇಜನ್ನು ಮಾಡಿಕೊಡ್ತೀನಿ. ಪ್ರತಿಯೊಂದಕ್ಕೂ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಥರ ವೀಡಿಯೋಗಳನ್ನ ಮಾಡ್ತಿದ್ದೆ, ಯಾವ ಥರ ಟಿಪ್ಸನ್ನು ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ನನ್ನ ಫಾಲೋ ಮಾಡೋರಿಗೆ. ಸೊ ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ಗೆ. ಇನ್ನು ಇದೇ ರೀತಿ ಹಲವಾರು ಟಿಪ್ಸು, ಟ್ರಾವೆಲ್ಸ್ಗಳು ಮತ್ತು ಪ್ಯಾಕೇಜ್ ಟೂರ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.